ನಿಜ ಸತ್ಯ ಏನು ಅನ್ನೋದು ಇವತ್ತು ಮನೆಯವ್ರ ಮುಂದೆ ಬಯಲಾಗ್ತದೆ. ಹಾಗಿದ್ರೆ ತನ್ನ ಹತ್ರ ಇರೋ ಸಾಕ್ಷಿಯಿಂದಾಗಿ ಅರುಂಧತಿಯ ನಿಜ ಬಣ್ಣ ಏನು ಅನ್ನೋ ಸತ್ಯವನ್ನ ಸಾಹಿತ್ಯ ಬಯಲ್ ಮಾಡ್ಬಿಡ್ತಾಳ. ಹಾಗಿದ್ರೆ ಇಡೀ ಮನೆ ಮಂದಿ ಎಲ್ಲರೂ ಕೂಡ ಅರುಂಧತಿಯ ಕರಾಳ ಸತ್ಯಕ್ಕೆ ಬೆಚ್ಚ ಬೀಳ್ತಿದಾರ. ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಾರಣ ನಿಜವಾಗ್ಲೂ ಸಾಹಿತ್ಯನ ಕಾಡ್ತಿದ್ದಾರೆ. ಬಿಕಾಸ್ ಹೊಸ ಹುಡುಗಿ PA ರೀತಿಯಲ್ಲಿ ಕರ್ಣನ ಆಫೀಸ್ಗೆ ಬಂದಿದ್ದಾರೆ. ಆ ಹುಡುಗಿ ಜೊತೆ ಕರ್ಣ ಇರೋ ರೀತಿಯನ್ನ ನೋಡಿ ಸಾಹಿತ್ಯ ಕೆಂಡ ಕಾಡ್ತಿದ್ದಾರೆ. ಬಟ್ ಪಾಪ ಸಾಹಿತ್ಯಗೆ ಗೊತ್ತಿಲ್ಲ ಎಲ್ಲಾನು ಕೂಡ ಬೇಕು ಅಂತಾನೆ ಕರ್ಣ ಮಾಡ್ತಿದ್ದಾರೆ ಅಂತ. ಇಲ್ಲಿ ಆಫೀಸ್ನಲ್ಲೂ ಬಿಡ್ತಿಲ್ಲ, ಮನೆಯಲ್ಲೂ ಕೂಡ ಆ ಹುಡುಗಿದೆ ಜಪ ಮಾಡ್ತಾ ನಿಜವಾಗ್ಲೂ ಕೂಡ ಇಲ್ಲಿ ಸಾಹಿತ್ಯನ ಹುಡ್ಸೋಕೆ ಮುಂದಾಗ್ತಿದ್ದಾರೆ ಕರ್ಣ. ನಿಜವಾಗ್ಲೂ ಇದರಿಂದ ಸಾಹಿತ್ಯ ಜ್ವೆಲ್ಲಸ್ ಫೀಲ್ ಆಗ್ತಿದ್ದಾಳೆ. ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ಇತ್ತ ಕಡೆ ಅರುಂಧತಿ ಅವ್ರು ಕೂಡ ಬಂದಿದೆ. ಯಾಕೆ ಸಾಹಿತ್ಯ ಒಂಥರ ಇದೆ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳ್ಕೊ, ಎಲ್ಲವನ್ನ ಕೂಡ ಸಾರ್ಟ್ ಔಟ್ ಮಾಡೋಣ, ಯೋಚನೆ ಮಾಡಿ ಏನ್ ಮಾಡ್ಬೇಕು ಅದನ್ನ ಮಾಡೋಣ ಅಂತಿದ್ರೆ ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾಳೆ. ಬಟ್ ಮನ್ಸಲ್ಲೇ ಖಂಡಿತವಾಗ್ಲೂ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಾನು ಕಂಡು ಹಿಡಿತೀನಿ, ಖಂಡಿತ ಸಾಕ್ಷಿ ಸಿಕ್ಕಿದೆ, ನಿಮ್ಮ ಮುಖಾನ ಎಲ್ಲರ ಮುಂದೆ ಬಯಲ್ ಮಾಡ್ತೀನಿ ಅಂತ ಹೇಳಿ ಅನ್ಕೋತಿದ್ದಾರೆ. ನಂತರ ಇಲ್ಲಿ ಕರ್ಣ ಭರತ್ ಸಿಂಚು ಎಲ್ಲರೂ ಕೂಡ ಆಫೀಸ್ಗೆ ಹೋಗ್ತಾರೆ. ಹೋಗ್ತಿದ್ದಾಗ ಈ ಕಡೆ ಸಾಹಿತ್ಯ ಕೂಡ ಆ ಒಂದು ಅನಾಮಿಕ ವ್ಯಕ್ತಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ನಿನ್ನೆ ನಾನು ಬಂದಿದ್ದೆ, ಬಟ್ ನೀವು ಆಫೀಸಲ್ಲಿ ಕಾಣಿಸ್ಕೊಳ್ಳೇ ಇಲ್ವಲ್ಲ, ಎಲ್ಲಿ ಹೋಗಿದ್ರಿ ನೀವು? ಸಿಗ್ತೀನಿ ಅಂತ ಹೇಳಿ ಸಿಗ್ಲೇ ಇಲ್ವಲ್ಲ ಅಂತ. ನಾನು ಯಾರ ವಿರುದ್ಧ ಸಾಕ್ಷಿ ಕೊಡ್ಬೇಕು ಅಂತ ಅನ್ಕೊಂಡಿದ್ನೋ ಅವರೇ ಅಲ್ಲಿಗೆ ಬಂದ್ರೆ ನಾನು ಹೇಗೆ ಸಾಕ್ಷಿ ಕೊಡೋಕ್ಕಾಗತ್ತೆ ಸಾಹಿತ್ಯ? ಖಂಡಿತ ಇವತ್ತು ಬಾ, ಖಂಡಿತ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯ್ತು ಬರ್ತೀನಿ ಅಂತ ಸಾಹಿತ್ಯ ಹೇಳ್ತಾರೆ. ಬಟ್ ಕರ್ಣ ಮತ್ತೆ ಭರತ ಹೋಗ್ಬೇಕಾದ್ರೆ ಸಾಹಿತ್ಯ ಇವತ್ತು ಕೂಡ ಊಟ ತಗೊಂಡ್ ಬರ್ತೀರಾ ಅಂದಾಗ ನಾನು ಯಾಕೆ ಊಟ ತಗೊಂಡ್ ಬರ್ಲಿ, ನಾನು ಬರೋದಿಲ್ಲ ಅಂತ ಹೇಳಿರ್ತಾರೆ. ಇದನ್ನ ನೋಡಿದ ರಾಜೇಂದ್ರ ಪ್ರಸಾದ್ಗೂ ಕೂಡ ಅನ್ಸುತ್ತೆ ಸಾಹಿತ್ಯ ತುಂಬಾನೇ ಉರ್ಕೋತದಾಳೆ, ಕರ್ಣನ ತುಂಬಾ ಪ್ರೀತಿ ಮಾಡ್ತಿದ್ದಾಳೆ, ಅದೇ ಕಾರಣಕ್ಕೋಸ್ಕರ ಸಾಹಿತ್ಯ ಇಲ್ಲಿ ಉರ್ಕೋತದಾಳೆ ಅನ್ನೋದು ಗೊತ್ತಾಗುತ್ತೆ. ನಂತರ ಕರ್ಣ ಮತ್ತೆ ಭರತ್ ಆಫೀಸ್ಗೆ ಹೋಗ್ತಿದ್ದಾಗೆ ಭರತ್ ನಿನ್ ಪ್ಲಾನ್ ವರ್ಕೌಟ್ ಆಗಿದೆ, ಖಂಡಿತವಾಗ್ಲೂ ಸಾಹಿತ್ಯ ಅವರು ಉರ್ಕೋತಿದ್ದಾರೆ. ನಿಜವಾಗ್ಲೂ ಕೂಡ ಅವ್ರು ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರೆ, ಅವ್ರ ಮನ್ಸಲ್ಲಿ ನಾನಿದ್ದೀನಿ, ಅದಕ್ಕೆ ಅಲ್ವಾ ಅವ್ರಿಗೆ ನಿಜವಾಗ್ಲೂ ಜೆಲಸ್ ಫೀಲ್ ಆಗ್ತಿರೋದು ಅಂತ ಕರ್ಣ ಭರತ್ ಹೇಳ್ತಿದ್ರ. ಹೌದು ಅಣ್ಣ, ಖಂಡಿತ ನಾನು ಕೂಡ ಅಬ್ಸರ್ವ್ ಮಾಡಿದೆ, ಅದಕ್ಕೆ ಎಷ್ಟು ಹುಡ್ಕೋತಿದ್ದಾರೆ ಗೊತ್ತಾ, ನಮ್ಮ ವಿಷಯದಲ್ಲಿ ನಿಜವಾಗ್ಲೂ ನಮ್ಮ ಪ್ಲಾನ್ ವರ್ಕೌಟ್ ಆಗಿದೆ. ಖಂಡಿತವಾಗ್ಲೂ ನಾನೇ ಹೇಳಿದ್ದೆ ಅಲ್ವಾ, ಅದಕ್ಕೆ ಪ್ರೀತಿ ಇದೆ ನಿನ್ ಮೇಲೆ, ಖಂಡಿತವಾಗ್ಲೂ ಅದನ್ನ ನಾನು ಸಾಬೀತುಪಡಿಸ್ತೀನಿ ಅಂತ. ನೋಡಿದ್ಯಾ ಅಂದಾಗ ಹೌದು ನೀನ್ ಪ್ರೂವ್ ಮಾಡ್ಬಿಟ್ಟೆ, ಖಂಡಿತ ಸಾಹಿತ್ಯ ನನ್ನನ್ನ ತುಂಬಾ ಇಷ್ಟ ಪಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತದೆ ಅಂತ ಕರ್ಣ ಹೇಳ್ತಾರೆ. ಅಷ್ಟು ನಮಗ್ ಬರ್ತಾರೆ, ಹೇಗಿದೆ ಚೆನ್ನಾಗಿದೆಯಾ ಅಥವಾ ಇನ್ನೂ ಕೂಡ ಏನಾದ್ರು ಆಕ್ಟ್ ಮಾಡ್ಬೇಕಾಗಿದೆಯಾ ಅಂದಾಗ ಸಾಕು ತುಂಬಾ ಓವರ್ ಆಕ್ಟ್ ಆಯ್ತು ಅಂತ ಹೇಳಿ ಕರ್ಣ ಹೇಳ್ತಿದ್ದಾರೆ. ನಂತರ ಇಲ್ಲಿ ಸಾಹಿತ್ಯ ಕೂಡ ಆಫೀಸ್ಗೆ ಅಡಿಗೆ ಮಾಡ್ಕೊಂಡು ಬರೋ ನೆಪದಲ್ಲಿ ಆ ಒಂದು ಸಾಕ್ಷಿನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಆಫೀಸಿಗೆ ಬರ್ತದಾಳೆ. ಈ ಕಡೆ ಆಫೀಸ್ಗೆ ಬರ್ತದಾಗೆ ಆಲ್ರೆಡಿ ಕರ್ಣ ನಮ್ಮ ಜೊತೆ ಆಲ್ರೆಡಿ ತುಂಬಾ ಕ್ಲೋಸ್ ಆಗಿ ಇರೋ ರೀತಿ ನಡ್ಕೋತಿದ್ದಾರೆ. ಇದನ್ನ ನೋಡಿದ್ದ ಇಲ್ಲಿ ಸಾಹಿತ್ಯಗೆ ಸಹಿಸೋಕ್ ಆಗ್ತಿಲ್ಲ. ಇನ್ರಿ ಸಾಹಿತ್ಯ ಅವ್ರಿಗೆ ಊಟ ತಗೊಂಡ್ ಬಂದಿದ್ರ ಅಂತದಾಗೆ ಹೋಗಿ ನಿಮ್ಮ ಅಣ್ಣಂಗೆ ಊಟಕ್ಕೆ ಬಂದ್ ಕರಿಯೋಕ್ ಹೇಳು, ಜೊತೆಗೆ ನೋಡು ಬರತ್ತ ಏನಿದು ಆ ಹುಡುಗಿ ಜೊತೆ ಅಷ್ಟು ಸಲಿಗೆಯಿಂದ ಇರೋದು, ಬಂದು ಒಂದಿನ ಆಗಿಲ್ಲ PA ಅಂತ ಅವಳ ಜೊತೆ ಏನು ಅಷ್ಟು ಕ್ಲೋಸ್ ಆಗಿರೋದು, ಹಾಗೆ ಹೇಗೆ ಅಂತ ಸಿಡಕ್ತಾಳೆ. ಜೊತೆಗೆ ನೀವೇ ಹೋಗಿ ಊಟಕ್ಕೆ ಕರೀರಿ ಅದಕ್ಕೆ ಅಂತ ಹೇಳಿ ಸಾಹಿತ್ಯಗೆ ಭರತ್ ಹೇಳಿದಕ್ಕೆ ಏನಿಲ್ಲ ನೀನೇ ಹೋಗಿ ಕರಿ ಅವ್ರನ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಸಾಹಿತ್ಯ ಹೋಗ್ಬಿಡ್ತಾಳೆ. ನಂತರ ಈ ಕಡೆ ಅಣ್ಣ ನಮ್ಮ ಪ್ಲಾನ್ ಸಕ್ಸಸ್ ಅಣ್ಣ, ಫುಲ್ ಉರ್ಕೋತಾ ಇದಾರೆ, ಅದಕ್ಕೆ ಬಾ ಊಟಕ್ಕೆ ಹೋಗೋಣ ಅಂತ ಹೇಳಿ ನಮಗೆ ಥ್ಯಾಂಕ್ಸ್ ಹೇಳಿ ಕರ್ಣನ ಕರ್ಕೊಂಡು ಭರತ್ ಊಟಕ್ಕೆ ಹೋಗ್ತಿದ್ದಾರೆ. ತದನಂತರ ಇಲ್ಲಿ ಕರ್ಣ ಎಲ್ಲರೂ ಕೂಡ ಊಟಕ್ಕೆ ಕುತ್ಕೊಂಡಿರ್ತಾರೆ, ಸಂಚು ಕೂಡ ಇರ್ತಾಳೆ. ನಿಜವಾಗ್ಲೂ ಭರತ್ ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ, ನೀನು ಅನ್ಕೊಂಡಾಗೆ ಮಾಡ್ಬಿಟ್ಟೆ, ನಿಮ್ಮ ಅದಕ್ಕೆ ಮನ್ಸಲ್ಲಿ ನಾನು ಇದೀನಿ, ನನ್ನ ಮೇಲೆ ಪ್ರೀತಿ ಇದೆ ಅನ್ನೋದನ್ನ ನೀನು ತೋರಿಸಿಸ್ಬಿಟ್ಟೆ, ನಿಜವಾಗ್ಲೂ ಯು ಆರ್ ಸೂಪರ್, ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಿದ್ರೆ. ಅಯ್ಯೋ ಅಣ್ಣ ಇದೆಲ್ಲ ನನಗೆ ಕ್ರೆಡಿಟ್ ಸೇರೋದಲ್ಲ, ನಿಜವಾಗ್ಲೂ ಇದನ್ನೆಲ್ಲ ಮಾಡಿದ್ದು ನಾನಲ್ಲ, ಇದೆಲ್ಲ ಸಿಂಚು ಐಡಿಯಾ ಅಂತ ಹೇಳ್ತಿದ್ದಾಳೆ. ಜೊತೆಗೆ ನಮಗೂ ಕೂಡ ಸಿಂಚು ಫ್ರೆಂಡೇ ಅಂತ ಹೇಳಿದಾಗ ಇದನ್ನ ಕೇಳಿಸ್ಕೊಂಡಂತ ದತ್ತ ನಿಜವಾಗ್ಲೂ ಕೂಡ ಕೆಂಡಾಮಂಡಲ ಆಗ್ಬಿಡ್ತಾರೆ. ಏನು ಹೇಳ್ತಿದ್ಯಾ ಭರತ್, ನನ್ನ ಮತ್ತೆ ಸಾಹಿತ್ಯನ ದೂರ ಮಾಡಬೇಕು ಅಂತ ಅನ್ಕೊಂಡಿರೋದ್ರಿಂದ ನಾನು ಸಹಾಯ ತಗೋಬೇಕಾ? ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಅಂಥವ್ರಿಂದ ನಾವು ಒಂದಾಗೋದಾ ಇಲ್ಲ, ಅವರಿಂದ ನಾವು ಎಷ್ಟೆಲ್ಲ ಅನುಭವಿಸಿದೀವಿ, ಇನ್ನೇನೇನು ಮನಸ್ಸಲ್ಲಿ ಇಟ್ಕೊಂಡು ಪ್ಲಾನ್ ಮಾಡಿರ್ತಾರೋ ಏನು ಅಂತ ಹೇಳಿ ಕಾರಣ ತುಂಬ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಇದರಿಂದ ಸಂಚು ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಸರ ಆಗತ್ತೆ. ಇಲ್ಲಿ ಭರತ್ ಸಮಾಧಾನ ಮಾಡ್ತಿದ್ರು, ಸಂಚುನ ಸಮಾಧಾನ ಮಾಡೋಕ್ಕಾಗೋದಿಲ್ಲ. ನಂತರ ಅಲ್ಲಿಗೆ ಸಾಹಿತ್ಯ ಬರ್ತಾಳೆ, ಸಾಹಿತ್ಯಗೂ ಕೂಡ ತುಂಬ ಬೇಜಾರ ಆಗತ್ತೆ. ನಂತರ
ಹೇಳಿ ಸಾಹಿತ್ಯಗೆ ಅನಾಮಿಕ ವ್ಯಕ್ತಿ ಕಾಲ್ ಮಾಡ್ತಾರೆ. ಅಮ್ಮ ಅನಾಮಿಕ ಲೇಡಿ ಕಾಲ್ ಮಾಡಿದ್ದ ಈ ಕಡೆ ಸಾಹಿತ್ಯ, ನಾನು ಆಲ್ರೆಡಿ ಆಫೀಸಿಗೆ ಬಂದಿದ್ದೀನಿ, ನೀವೆಲ್ಲಿ ಅಂತ ಕೇಳ್ತಿದ್ರೆ ನಾನು ಬರುವುದಿಲ್ಲ, ಬಟ್ ನನ್ನ ಸಾಕ್ಷಿ ಆಲ್ರೆಡಿ ನೀನು ಇರೋ ಕಡೆ ಇದೆ ಅಂತ ಹೇಳ್ತಾರೆ. ಎಲ್ಲಿದೆ ಏನು ಅಂತ ಹೇಳಿ ಸಾಹಿತ್ಯ ಕೇಳ್ತಿದ್ರೆ ಟೆರೆಸ್ ಮೇಲೆ ಹೋಗು ಅಂತ ಹೇಳ್ತಾರೆ. ಹಾಗಾಗಿ ಸಾಹಿತ್ಯ ಟೆರೆಸ್ ಮೇಲೆ ಹೋಗ್ತಾರೆ. ಅಲ್ಲೇ ಇದೆ ನೋಡು ಅಂತದಾಗ ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ಅಂತ ಸಾಹಿತ್ಯ ಹೇಳ್ತಿದ್ರೆ ಅಲ್ಲೇ ಪಾಟ್ ಕೆಳಗಡೆ ಇದೆ ಅಂತ ಹೇಳಿ ಒಂದಷ್ಟು ಐಡೆಂಟಿಫಿಕೇಶನ್ಸ್ ನ ಹೇಳ್ತಾರೆ. ಹಾಗಾಗಿ ಅದನ್ನ ಹುಡ್ಕೊಂಡು ಹೋದಂತ ಸಾಹಿತ್ಯಗೆ ಫೈನಲಿ ಒಂದು ಪಾಟ್ ಕೆಳಗಡೆ ಒಂದು ಪೆನ್ ಡ್ರೈವ್ ಸಿಗುತ್ತೆ. ಆ ಒಂದು ಪಾಟ್ ಕೆಳಗಡೆ ಸಿಕ್ಕಂತ ಪೆನ್ ಡ್ರೈವ್ ಅನ್ನ ತಗೊಂಡಿದ್ದ ಈ ಕಡೆ ಇದೇ ಪೆನ್ ಡ್ರೈವ್ ಅಲ್ಲಿ ಸಾಕ್ಷಿ ಇರೋದು. ಅತ್ತೆ ಇವತ್ತು ಯಾವುದೇ ಕಾರಣಕ್ಕೂ ನೀವ್ ಏನು ಅನ್ನೋ ಸತ್ಯವನ್ನ ಮನೆಯವ್ರ ಮುಂದೆ ಬಟಾಬೈಲ್ ಮಾಡೋದನ್ನ ನೀವು ತಡೆಯೋಕ್ಕಾಗೋದಿಲ್ಲ ಅಂತ ಹೇಳಿ ಸಾಹಿತ್ಯ ಅನ್ಕೊಂಡಿದ್ದೆ ಪೆನ್ ಡ್ರೈವ್ ನ ತಗೊಂಡು ಮೊದಲು ಅದ್ರಲ್ಲಿ ಏನಿದೆ ಅನ್ನೋದನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ ಸಾಹಿತ್ಯ ಲ್ಯಾಪ್ಟಾಪ್ ಅನ್ನ ತಗೊಂಡು ಬರ್ತಿದ್ದಾಳೆ. ಅಲ್ಲೇ ಆಫೀಸ್ ಅಲ್ಲಿ ಒಂದು ಲ್ಯಾಪ್ಟಾಪ್ ತಗೊಂಡು ಕ್ಯಾಂಟೀನ್ ಏರಿಯಾದಲ್ಲಿ ಕುತ್ಕೊಂಡಿದ್ದೆ. ಆ ಲ್ಯಾಪ್ಟಾಪ್ ಒಳಗಡೆ ಆ ಒಂದು ಪೆನ್ ಡ್ರೈವ್ ಅನ್ನ ಕನೆಕ್ಟ್ ಮಾಡಿದೆ. ಅದ್ರಲ್ಲಿ ಏನಿದೆ ಅಂತ ನೋಡ್ತಿದ್ದಾಳೆ. ನೋಡ್ತಿದ್ದಾಗ ನಿಜವಾಗ್ಲೂ ಸಾಹಿತ್ಯಗೆ ಶಾಕ್ ಆಗ್ತದೆ. ಬಿಕಾಸ್ ಅದರಲ್ಲಿ ಅರುಂಧತಿ ಮತ್ತೆ ಈ ಇಬ್ರು ಕೂಡ ಅವರ ಮಗ ಅಂದ್ರೆ ಅರುಂಧತಿಯ ತಮ್ಮ ಪ್ರಸನ್ನ ಅವ್ರನ್ನ ನೋಡುವುದಕ್ಕೆ ಜೈಲಿಗೆ ಹೋದಂತಹ ವಿಡಿಯೋ ಕ್ಲಿಪ್ಸ್ ಇದೆ. ಜೊತೆಗೆ ಅಲ್ಲಿ ಅವ್ರ ಜೊತೆ ಮಾತಾಡ್ತಿರ್ತಕ್ಕಂತಹ ವಿಡಿಯೋ ಕ್ಲಿಪ್ಸ್ ಇದೆ. ಅದನ್ನ ನೋಡಿದ್ದೆ ಸಾಹಿತ್ಯ ಶಾಕ್ ಆಗ್ತಾಳೆ. ಇದಕ್ಕಿಂತ ಬೇಕಾ ಸಾಕ್ಷಿ? ಖಂಡಿತವಾಗ್ಲೂ ಅದೇ. ಇವತ್ತು ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ಅನ್ಕೋತಿದ್ದಾಗ ಮನೆಗೆ ಬರ್ತಾಳೆ. ಮನೆಗೆ ಬರ್ತಿದ್ದಾಗ ಎಲ್ಲರನ್ನ ಕೂಡ ಹಾಲ್ ಕರೀತಾಳೆ. ಕಾರಣ ಭರತ್, ರಾಜೇಂದ್ರ ಪ್ರಸಾದ್, ಪಾಪಮಜ್ಜಿ ಎಲ್ಲರೂ ಕೂಡ ಇದ್ದಾರೆ, ಅರುಂಧತಿ ಕೂಡ ಇದ್ದಾರೆ. ನಿಮ್ ಎಲ್ರಿಗೂ ಕೂಡ ಇವತ್ತು ನಾನು ಏನೋ ತೋರಿಸ್ಬೇಕಾಗಿದೆ ಅಂತ ಹೇಳಿ ಟಿವಿನೂ ಕೂಡ ತರಿಸಿ ಇವತ್ತು ನೀವ್ ಎಲ್ಲರೂ ಕೂಡ ಒಂದನ್ನು ನೋಡ್ತೀರ. ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಕೂಡ ಶಾಕ್ ಆಗತ್ತೆ ಅಂತ ಹೇಳಿ ಅತ್ತೆ ನೀವು ಕೂಡ ನೋಡೋದಕ್ಕೆ ರೆಡಿನಾ ಅಂತ ಹೇಳಿ ಅತ್ತೆ ಅರುಂಧತಿನ ಸಾಹಿತ್ಯ ಕೇಳ್ತಿದ್ದಾಳೆ. ಇಲ್ಲಿ ಅರುಂಧತಿಗೆ ಏನೋ ಜರ್ಕ್ ಹೊಡಿತಿದೆ, ಏನ್ ಮಾಡ್ತಿದ್ದಾಳೆ ಸಾಹಿತ್ಯ ಅಂತ. ಫೈನಲಿ ಪೆನ್ ಡ್ರೈವ್ ಅನ್ನ ಇಟ್ಕೊಂಡು ಅತ್ತೆನ ನೋಡ್ತಿದ್ದಾಗೆ ಅತ್ತೆ ಖಂಡಿತ ಇವತ್ತು ನಿಮ್ಮನ್ನ ದೇವ್ರು ಬಂದು ಉಳಿಸಕ್ ಆಗೋದಿಲ್ಲ. ನೀವ್ ಏನು ಇಷ್ಟು ದಿನ ಎಂತ ಕೆಲಸ ಮಾಡಿದ್ರಿ? ನಿಮ್ಮ ಕುತಂತ್ರ ಬುದ್ಧಿ ಏನು ಎಲ್ಲವೂ ಕೂಡ ಮನೆಯವ್ರ ಮುಂದೆ ಬಟ ಬೈಲ ಆಗೋದಂತೂ ಸ್ವತಃ ಸಿದ್ಧ ಅಂತ ಹೇಳಿ ಆ ಒಂದು ಪೆನ್ ಡ್ರೈವ್ ಅನ್ನ ಟಿವಿಗೆ ಕನೆಕ್ಟ್ ಮಾಡ್ತಿದ್ದಾಳೆ. ಫೈನಲಿ ಇಡೀ ಮನೆಯವ್ರ ಮುಂದೆ ಅರುಂಧತಿಯ ನಿಜ ಬಣ್ಣ, ನಿಜ ಸತ್ಯ, ಕರಾಳ ಅಧ್ಯಾಯ ಏನು ಅಂತಕ್ಕಂಥದ್ದು ಬಟ ಬಯಲಾಗ್ತದೆ. ಅರುಂಧತಿಯ ಕರಾಳ ರಹಸ್ಯ ಇಷ್ಟು ದಿನ ಮಣ್ಣಲ್ಲಿ ಹೂತಿದ್ದಂತ ಆ ಒಂದು ಮಹಾ ಗುಟ್ಟು ರಟ್ಟ ಆಗೋ ಸಮಯ ಬಂದಿದ್ದಾಯ್ತು. ಆ ಒಂದು ವಿಡಿಯೋ ಕ್ಲಿಪ್ ನ ಮನೆಯವರೆಲ್ಲರೂ ಕೂಡ ನೋಡ್ಬಿಟ್ರ ಅಥವಾ ಮನೆಗೆ ಬರ್ತದಾಗೆ ವಿಡಿಯೋ ಕ್ಲಿಪ್ ಬದಲಾಗಿದ್ಯಾ ಅಥವಾ ನಿಜವಾಗ್ಲೂ ಕೂಡ ಅರುಂಧತಿ ಸಿಕ್ಕಿಬಿದ್ದು ಅದರಿಂದ ತುಂಬಾ ನಾಜುಕ್ತನದಲ್ಲಿ ಅರುಂಧತಿ ಜಾರ್ಕೊಳ್ಳೋ ಸಾಧ್ಯತೆ ಇದೆಯಾ? ಏನಾಗ್ಬಹುದು? ಯಾವ ರೀತಿ ಕತೆಗೆ ಟ್ವಿಸ್ಟ್ ತಗೊಳುತ್ತೆ? ಇದನ್ನ ನೋಡಿ ಕಾರಣ ಏನ್ ಮಾಡಬಹುದು? ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡುವುದನ್ನು ಮರಿ.